ಹಾಯ್ ಫ್ರೆಂಡ್ಸ್, ಇವಾಗಂತೂ BBD ಸೇಲ್ ನಡೀತಾ ಇದೆ. ಸೊ ನಾನು ಮೀಶೋದಲ್ಲಿ ಯಾವೆಲ್ಲ ಡ್ರೆಸ್ಸು, ಬ್ಲೌಸ್ ಪೀಸು ಹಾಗೆ ರೆಡಿ ಬ್ಲೌಸನ್ನು ತೊಗೊಂಡಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋ ಎಂಡಲ್ಲಿ ನಾನು ಎಲ್ಲದನ್ನು ಕೂಡ ಆಲ್ಮೋಸ್ಟು ವೇರ್ ಮಾಡಿ ಕೂಡ ತೋರಿಸಿದ್ದೀನಿ. ಯಾವ ಥರ ಇದೆ, ಯಾವ ರೀತಿ ಕಾಣಿಸುತ್ತೆ ಅಂತ, ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಂತೂ ಹಬ್ಬಗಳ ಸುರಿಮಾಲೆ ಅಂತಲೇ ಹೇಳ್ಬೋದು. ಮೀಶೋದಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಹಾಗೆ ತುಂಬ ಕಡಿಮೆ ಬಜೆಟಲ್ಲಿ 200ಇಂದ 300ವರೆಗೂ 3 ಪೀಸ್ ಕುರ್ತಾ ಸೆಟ್ ಇದೆ ಅಂತಂದರೆ ನಂಬ್ತೀರಾ? ಸೊ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಟಾಪೇನೆ 200 ತೊಗೊಳ್ತಾರೆ. 3ರಿಂದ ನಮಗೆ 200 250ನಲ್ಲಿ ಸಿಗ್ತಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಅಲ್ಲ. ಸೊ ಖಂಡಿತ ನೀವು ನಂಬಲೇಬೇಕು. ಸೊ ಈಗ ನಾನು ವೇರ್ ಮಾಡಿರೋಂಥ ಕುರ್ತಿ ಬಂದು 260 ರುಪೀಸು. ನೀವು ನಂಬೋಕ್ಕೆ ಆಗಲ್ಲ, ಯಾಕೆಂದರೆ ನಾನು ತೊಗೊಂಡಿರೋದು XXL. ಸೊ ಕಡಿಮೆ ಸೈಜ್ ತೊಗೊಳ್ತೀವಿ ಅಂತಂದರೆ 250ಇಂದನೂ ಕೂಡ ಸಿಗುತ್ತೆ. ಸೊ ನಾನು ಇದನ್ನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಎಷ್ಟಿದೆ ಇದು ಪ್ರೈಸ್ ಅಂತ, ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ವರ್ತ್ ಅಂದರೆ ವರ್ತ್ ಇದೆ. ಸೊ ಡೈಲಿ ವೇರ್ಗಂತೂ ಆರಾಮ್ಸಾಗಿ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಇದನ್ನ ನಾನು ಆಲ್ರೆಡಿ ಒಂದ್ಸರಿ ಹಾಕ್ಕೊಂಡು ವಾಶ್ ಮಾಡಿದ್ದೀನಿ. ನಾನು ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ವೇಲ್ ನೋಡ್ಬೋದು, ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ವೇಲ್ ತುಂಬ ದೊಡ್ಡದಾಗಿ ಬಂದಿದೆ, ಲೆಂತಿಯಾಗೂ ಕೂಡ ಇದೆ. ಸೊ ಒಂದು ಕಡೆ ಸೈಡ್ ಆರಾಮ್ಸಾಗಿ ನೀವು ವೇಲ್ನ ಹಾಕ್ಕೊಳ್ಬೋದು. ಸೊ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಇವಾಗ ಯಾವ ಥರ ಡ್ರೆಸ್ ಬಂದಿದೆ ಅಂತ. ಸೊ ಕ್ವಾಲಿಟಿ ವೈಸ್ನು ಒಂದು ಪ್ರೈಸಿಗೆ ತಕ್ಕನಂತೆ ಇದೆ. ಸೊ ಏನಂತ ಬ್ಯಾಡ್ ಥರ ಬಟ್ಟೆ ಇಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಪ್ಯಾಂಟು ಇನ್ನೂ ಸ್ವಲ್ಪ ಲೆಂತ್ ಇರಬೇಕಿತ್ತು ಅನ್ನಿಸ್ತು, ಬಟ್ ಕೆಲವೊಬ್ಬರು ತುಂಬ ಶಾರ್ಟಾಗಿ ಹಾಕೋಕ್ಕೆ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಓಕೆ, ತುಂಬ ಏನೇನು ಶಾರ್ಟ್ ಏನಿಲ್ಲ, ಸೊ ಕರೆಕ್ಟಾಗಿದೆ. ಸೊ ನಾನು ನಿಮಗೆ ಇವಾಗಂತೂ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಆಫರ್ ಅಂದರೆ ಆಫರ್ ನಡೀತೈತೆ. BBD ಇರೋದ್ರಿಂದ ಒಳ್ಳೊಳ್ಳೆ ಆಫರಲ್ಲಿ ತುಂಬ ಕಡಿಮೆ ರೇಟಲ್ಲಿ ಬಟ್ಟೆಗಳು ಸಿಗ್ತಿದೆ. ನೋಡಿಕೊಂಡು ಚೂಸ್ ಮಾಡ್ಕೊಂಡು ತೊಗೊಳ್ಬೇಕು. ಬನ್ನಿ ಈ ಒಂದು ಡ್ರೆಸ್ನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಡ್ರೆಸ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಕೂಡ ಕಲರ್ಸ್ ಅವೈಲಬಲ್ ಇದೆ. ನನಗೆ ಇದು ಪಿಂಕ್ ಇಷ್ಟ ಆಯಿತು. ಪಿಂಕ್ ಕಲೆಕ್ಷನ್ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ, ಹಂಗಾಗಿ ನಾನು ಈ ಒಂದು ಕಲರ್ನ ಸೆಲೆಕ್ಷನ್ ಮಾಡಿಕೊಂಡೆ. ಜೊತೆಗೆ ಇದಕ್ಕೆ ಮಧ್ಯದಲ್ಲಿ 3 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಕೊಟ್ಟಿರೋದ್ರಿಂದ ತುಂಬ ಅಂದರೆ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಸೊ ಡ್ರೆಸ್ಸು ಮತ್ತು ಇದು ಕಾಟನ್ ಥರ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಸಿಲ್ಕ್ ಬಟ್ಟೆಗಳು ಹಾಕೊಂಡಾಗ ಅಷ್ಟು ಕಂಫರ್ಟಬಲ್ ಇರಲ್ಲ. ಕೆಲವೊಬ್ರು ಸಿಕ್ಕಾಪಟ್ಟೆ ಬೆವರುತ್ತಿರ್ತಾರೆ, ಅಂಥವ್ರಿಗೆಲ್ಲ ಇರಿಟೇಷನ್ ಆಗಿರುತ್ತೆ. ಬಟ್ ಇದು ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ಮತ್ತು ಕಾಟನ್ ವೈಸ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಪ್ಯಾಂಟಲ್ಲಿ ಅವರು ಒಂದು ಮೀಶೋ ಒಂದು ಫೋಟೋ ಇರುತ್ತೆ ಅಲ್ವಾ, ಅದರಲ್ಲಿ ಪ್ಯಾಂಟ್ ಅವ್ರು ಬೇರೆ ರೀತಿ ಕೊಟ್ಟಿದ್ದಾರೆ. ಪ್ಯಾಂಟಿಗೆ ಬಟನ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನನಗೆ ಬಂದಿರೋದ್ರಲ್ಲಿ ಬಟನ್ಸ್ ಏನಿರಲಿಲ್ಲ, ಮಾಮೂಲಿ ಪ್ಯಾಂಟ್ ಟೈಪೆಲ್ಲ ಇತ್ತು. ಬಟ್ ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಟಾಪು ವೇಲು ತುಂಬ ಇಷ್ಟ ಆಯಿತು. ಪ್ಯಾಂಟಿಗಿನ್ನ ಹೇಳ್ಬೇಕಂದ್ರೆ ನಾನು ಸ್ವಲ್ಪ XXL ತರಿಸ್ಕೊಂಡಿದ್ದೀನಿ. ಸ್ವಲ್ಪ ನನಗೆ ಹೊಟ್ಟೆ ಹತ್ರ ಸ್ವಲ್ಪ ಟೈಟ್ ಅನಿಸುತ್ತೆ, ಅದಕ್ಕೆ ಸ್ವಲ್ಪ XXL ತರಿಸ್ಕೊಂಡು ಆಮೇಲೆ ನಾನು ಫಿಟ್ಟಿಂಗ್ ಮಾಡ್ಕೊತೀನಿ. ಏನಾದರೂ ನಿಮಗೆ XL ತರಿಸ್ಕೊತೀನಿ ಅಂದರೆ XL ತರಿಸ್ಕೊಳ್ಬಹುದು, ನನ್ನ ಸೈಜ್ ಇರೋ ಅಂಥವ್ರು. ಬಟ್ ನನ್ನ ಸ್ವಲ್ಪ ದೊಡ್ಡ ಸೈಜೇ ತರಿಸ್ಕೊತೀನಿ, ಒಂದು ಸೈಜ್ ದೊಡ್ಡ ಸೈಜ್ ತರಿಸ್ಕೊತೀನಿ ನಾನು. ಹಾಗಾಗಿ ನಾನು XXL ಯಾವುದೇ ಡ್ರೆಸ್ ಬುಕ್ ಮಾಡಿದ್ರು XXL ಬುಕ್ ಮಾಡ್ತೀನಿ. ಯಾಕೆಂದರೆ ಒಂದೊಂದು ಸಲ ಟಾಪ್ ಕರೆಕ್ಟಾಗಿ ಆಗುತ್ತೆ, ಪ್ಯಾಂಟ್ಗಳು ಟೈಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಒಂದು ಸೈಜ್ ದೊಡ್ಡ ತೆಗೆಸ್ಕೊಂಡು ಆಮೇಲೆ ಟಾಪ್ನ ನಾನು ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ತೀನಿ. ನನಗೆ ಎಷ್ಟು ಬೇಕಷ್ಟು ಫಿಟ್ಟಿಂಗ್ ಮಾಡ್ಕೊಳ್ತೀನಿ. ನೀವು ಆ ರೀತಿಯೇ ಮಾಡ್ಕೊಳ್ಬೋದು, ಇಲ್ಲ ನಿಮ್ಮ ಸೈಜಿಗೆ ಕರೆಕ್ಟಾಗಿ ನೀವು ತೊಗೊಳ್ಬೋದು. ಈ ಡ್ರೆಸ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಬೋದು. ಸೊ ಡ್ರೆಸ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ಗಂತೂ ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕೆಂದರೆ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂತಂದ್ರೂ 350 ತೊಗೊಳ್ತಾರೆ. ಅಂಥದ್ರಲ್ಲಿ 260 ರುಪೀಸಿಗೆ ವರ್ತ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ನೋಡಿದ್ರಲ್ಲ. ನೆಕ್ಸ್ಟು ಮತ್ತೆ ಇನ್ನೊಂದು ಡ್ರೆಸ್ ತೊಗೊಂಡು, ಇದಂತೂ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬ್ಲೂ ಕಲರ್ ಡ್ರೆಸ್, ಹಾಗಾಗಿ ಇದನ್ನು ಕೂಡ ಡ್ರೆಸ್ ಬುಕ್ ಮಾಡಿದೆ. ನನಗೆ ಬ್ಲೂ ಕಲರು, ಸ್ವಲ್ಪ ಡಾರ್ಕ್ ಕಲರ್ಸು, ರೆಡ್ ಆಗ್ಬೋದು, ಬ್ಲ್ಯಾಕ್, ಈ ಥರ ಡಾರ್ಕ್ ಕಲರ್ ಸಖತ್ ಇಷ್ಟ ಆಗುತ್ತೆ. ಸೊ ಬ್ಲೂ ಕಲೆಕ್ಷನ್ ನನ್ನ ಹತ್ರ ಇದೆ, ಆದರೂ ಕೂಡ ನನಗೆ ಈ ಕುರ್ತಿ ಇಷ್ಟ ಆಯಿತು. ಯಾಕೆಂದರೆ ಕೆಲವೊಂದು ಸಲ ನಾವು ವೇರ್ ಮಾಡೋದು ಬೋರ್ ಅನಿಸುತ್ತೆ, ಯಾವಾಗಲೂ ವೇಲ್ ಹಾಕ್ಕೊಳ್ಳೋದು. ಸೊ ಹಾಗಾಗಿ ಈ ಥರ ಒಂಥರ ಜಾಕೆಟ್ ಟೈಪಲ್ಲಿ ಇದೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬುಕ್ ಮಾಡಿಕೊಂಡೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ನಾನು ಆ ಒಂದು ಪಿಕ್ಕಲ್ಲಿ ನೋಡಿದ್ದು ಯಾವ ಥರ ಅಂತಂದರೆ ಲಾಂಗ್ ಇದೆ ಅನ್ನೋ ಥರ ಇತ್ತು ಫೋಟೋ. ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಬಟ್ ಆ ಥರ ಏನಿಲ್ಲ, ಇದು ಆ ಮಂಡಿಯಿಂದ ಕೆಳಗಡೆ ಬರುತ್ತೆ ಇದು ಕುರ್ತಿ.
ಇದನ್ನು ನೀವು ಸಪ್ರೇಟಾಗಿ ಬೇಕಾದರೂ ವೇರ್ ಮಾಡ್ಬೋದು, ಸ್ಲೀವ್ಲೆಸ್ ಹಾಕ್ಕೊಳ್ತೀನಿ ಅಂತ ಅನ್ನೋರು. ಇಲ್ಲ ಅಂತಂದರೆ ನೀವು ಅದು ಜಾಕೆಟ್ ಕೂಡ ಮೇಲೆ ಹಾಕ್ಕೊಳ್ಬೋದು. ಆ ಜಾಕೆಟ್ನ ನೀವು ಬೇರೆ ಡ್ರೆಸ್ಸಸ್ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಇದನ್ನು ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಕೂಡ XL ತರಿಸಿದ್ದು. ಡ್ರೆಸ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಎಲ್ಲಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸಿಗೆ ಅಥವಾ ಎಲ್ಲಾದರೂ ದೇವಸ್ಥಾನ ಅಥವಾ ಎಲ್ಲಾದರೂ ಹೋಗಬೇಕಾದ್ರೆ ಯೂಸ್ ಮಾಡ್ಬೋದು. ರೆಗ್ಯುಲರ್ ವೇರ್ಗೂ ಕೂಡ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ನಾನು ಇದು ಡ್ರೆಸ್ ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆ ನಾನು ಇದನ್ನು ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಬೋದು ನೀವು ಇದು ಎಷ್ಟು ಪ್ರೈಸ್ ಇದೆ ಅಂತ. ಸೊ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ. ಸೊ ಆರಾಮಾಗಿ ಇದಕ್ಕೆ ಗೋಲ್ಡ್ ಕಲರ್ ಪ್ಯಾಂಟನ್ನು ವೇರ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಡ್ರೆಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಅದನ್ನು ಸ್ಲೀವ್ಲೆಸ್ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಗೋಲ್ಡ್ ಕಲರ್ ಸ್ಯಾರಿ, ಟ್ರೆಂಡಿಂಗಲ್ಲಿರೋವಂಥ ಸ್ಯಾರಿ. ಇದು ಏನಂದರೆ ನಾನು ಫಸ್ಟು ಈ ಸ್ಯಾರಿ ತರಿಸಿದ್ದೆ, ಬಟ್ ನನಗಿದು ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ, ತೆಳ್ಳಗಿದೆ ಅಂತ ಅನ್ನಿಸ್ತು. 500 ನಾನು ಈಗ ತೋರಿಸ್ತಾ ಇರೋದು. ಬಟ್ ಇದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಗೋಲ್ಡ್ ಕಲರ್ನ ಬುಕ್ ಮಾಡಿ ತರಿಸ್ದೆ. ಸೊ ಅದು ನಿಯರ್ಲಿ 650 ಅಂದ್ಕೊಳ್ತೀನಿ. ನಾನು ಇದನ್ನು ಪಿಕ್ ಹಾಕಿರ್ತೀನಿ, ನೀವು ನೋಡಿ. ಹಾಗೆ ನಾನು ಫೋಟೋ ಕೂಡ ಹಾಕಿರ್ತೀನಿ ಆ ಸ್ಯಾರಿ ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಇದನ್ನು ರಿಟರ್ನ್ ಹಾಕಿ ಮತ್ತೆ ಇನ್ನೊಂದು ಸಲ ನಾನು ಗೋಲ್ಡ್ ಕಲರ್ ಸ್ಯಾರಿನ ಬುಕ್ ಮಾಡಿದೆ. ಬಟ್ ನಾನು ಅದು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನಾನು ಒಂದು ವೇಳೆ ಅದು ವೀಡಿಯೋ ಸಿಕ್ತು ಅಂದರೆ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ನಾನು ಪರ್ಚೇಸ್ ಮಾಡಿದಂಥ ಸ್ಯಾರಿ ಲಿಂಕ್ನ ಹಾಕ್ತೀನಿ. ಈ ಸ್ಯಾರಿ ಲಿಂಕ್ ಏನು ಹಾಕೋದಿಲ್ಲ. ನೀವು ಬೇಕು ಅಂದರೆ ಅದು ಗೋಲ್ಡ್ ಕಲರ್ ಪರ್ಚೇಸ್ ಮಾಡ್ಬೋದು. ಅದನ್ನು ನಾನು ಸೆಕೆಂಡ್ ಟೈಮ್ ಬುಕ್ ಮಾಡಿದ್ದು. ತಿಕ್ಕಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಅದು ಇಷ್ಟ ಆಯಿತು. ಇದು ಸ್ವಲ್ಪ ನನಗೆ ಒಂದು ಲೇಸು ಎಲ್ಲ ಅಷ್ಟೊಂದು ಫಿನಿಶಿಂಗ್ ಇರಲಿಲ್ಲ. ಹಂಗಾಗಿ ನಾನು ಈ ಸೀರೆನ ನಾನು ರಿಟರ್ನ್ ಮಾಡಿದೆ. ಮತ್ತು ತೆಳ್ಳಗಿದೆ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ನಾನು ಸೆಕೆಂಡ್ ಟೈಮ್ ಮಾಡಿದ್ದು ಸೀರೆ ತುಂಬಾ ಚೆನ್ನಾಗಿತ್ತು. ಆ ಲಿಂಕ್ ಬೇಕಿದ್ರೆ ನಿಮ್ಗೆ ಹಾಕಿರ್ತೀನಿ. ಹಾಗೆ ಇದೊಂದು ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ನನ್ನ ಮದುವೆ ಸ್ಯಾರಿದು ಒಂದು ಬ್ಲೌಸು ಸ್ವಲ್ಪ ಅರ್ಧೋಗಿತ್ತು ಅಂದ್ಬಿಟ್ಟು ನಾನು ಅದೇ ಕಲರ್ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ನಾನು ಆಫರಲ್ಲಿ ಬುಕ್ ಮಾಡಿದಾಗ ಇದು ಜಸ್ಟ್ 260 ಏನೋ ಸಿಕ್ತು ಅಷ್ಟೇ. ಇದು ಆರಿ ವರ್ಕ್ ಟೈಪಲ್ಲಿ ಇರೋವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು. ನನ್ನ ತಮ್ಮನ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ಈ ಒಂದು ಸ್ಯಾರಿ ಬ್ಲೌಸ್ನ ಹೊಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಶೈನಿಂಗ್ ಆಗಿದೆ ಇದು ಬ್ಲೌಸು. ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ ಆ ಟೈಪ್ ಇಲ್ಲ. ಬ್ಲೌಸ್ ಪೀಸ್ ಕೂಡ ಶೈನಿಂಗ್ ಇರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ. ನೀವು ತುಂಬ ಸ್ಯಾರೀಸ್ಗೆ ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು. ನಾವು ಇದು ವರ್ಕ್ ಮಾಡಿಸ್ತೀವಿ ಅಂತಂದರೆ 600, 700, 800 ರೂಪಾಯಿ ತನಕನೂ ತಗೊಳ್ತಾರೆ. ಬಟ್ ಈ ಥರ ರೆಡಿ ತೊಗೊಂಡು ನಾವು ಸುಮಾರು ಸೀರೆಗೆ ಮ್ಯಾಚ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 100% ತೊಗೊಳ್ಬೋದು. ಹಾಗೆ ಇದೊಂದು ಸ್ಯಾರಿ ಬುಕ್ ಮಾಡಿದ್ದೆ, ವೈಟ್ ಕಲರು ಮತ್ತು ಒಂಥರ ಬ್ರೌನ್ ಕಲರ್ ಏನೋ ಬರುತ್ತೆ ಇದು ಬ್ಲೌಸು. ಇದು ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಮಾಡ್ತೀನಿ. ಬಟ್ ನನಗೆ ಈ ಸ್ಯಾರಿಲಿ ಏನಂದರೆ ಅದು ಅಂಟ್ರಿಸಿದಾರಲ್ಲ ವೈಟ್ ಕಲರ್ ಮಣಿ ಎಲ್ಲ ಹಂಗೆ ಬರ್ತಾಯಿತ್ತು. ನನಗೆ ಅಷ್ಟು ಇದು ಸ್ಯಾರಿ ವೈಸ್ ಕಲ್ಲರು ಮತ್ತು ಕಲರ್ ಚೆನ್ನಾಗಿದೆ. ಬಟ್ ಸ್ಟೋನು ಎಲ್ಲ ಆ ಥರ ಬೀಳೋದ್ರಿಂದ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಈ ಸೀರೆನ ರಿಟರ್ನ್ ಹಾಕ್ತೆ. ಬಟ್ ನೀವು ವೇರ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ಸ್ಯಾರಿ ವೈಸು ಮತ್ತು ಕಲ್ಲರು ಬ್ಲೌಸ್ ಕಾಂಟ್ರಾಸ್ಟ್ ಅಂತೂ ಸೂಪರಾಗಿದೆ. ಬಟ್ ನನಗೆ ಅದೊಂದೇ ಅನಿಸಿದ್ದು. ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ತೊಗೊಳ್ಬೋದು. ಹಾಗೆ ಇದೊಂದು ಬ್ಲೌಸ್ ಬುಕ್ ಮಾಡಿದೆ. ಗ್ರೀನ್ ಕಲರ್, ಇದು ರಾಮ ಗ್ರೀನ್ ಬರುತ್ತೆ. ಸೊ ಸುಮಾರು ಸೀರೆಗಳಿಗೆ ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು. ವರ್ಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಒಂದು ಬ್ಲೌಸ್ ಹೊಲಿಸ್ತೀವಿ ಅಂತಂದರೆ 350 ರೂಪಾಯಿ ಅಂತೂ ಪಕ್ಕಾ ತಗೊಳ್ತಾರೆ. ಆದರೆ ಜಸ್ಟ್ ಈ ಒಂದು ಬ್ಲೌಸಿಗೆ 249 ಅಷ್ಟೇ ಬಿದ್ದಿರೋದು. ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಬ್ಲೌಸು. ಸ್ಲೀವ್ಸಲ್ಲಿ ಫುಲ್ ವರ್ಕ್ ಬಂದಿದೆ. ಮತ್ತು ಬ್ಯಾಕ್ ಸೈಡು ಕೂಡ ವರ್ಕ್ ಬಂದಿದೆ. ಫ್ರಂಟ್ ಸೈಡಲ್ಲಿ ಕೂಡ ವರ್ಕ್ ಬಂದಿದೆ. ಹಾಗೆ ಬಟನ್ಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ವರ್ತ್ ಅಂತಲೇ ಹೇಳ್ಬೋದು ಈ ಒಂದು ಬ್ಲೌಸಿಗೆ. ಸೊ ಸುಮಾರು ಸೀರೆಗಳಿಗೆ ನಾವು ಮ್ಯಾಚ್ ಮಾಡ್ಕೊಳ್ಬೋದು. ಪ್ಲೈನ್ ಸೀರೆಗಳಿಗೆ ಈ ಥರ ಗ್ರ್ಯಾಂಡ್ ಇರೋವಂಥ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ಸುಮಾರು ಕಲರ್ಸ್ ಇದೆ. ಸುಮಾರು ಒಂದು 10-12 ಕಲರ್ಸ್ ಇದೆ. ನಾನು ಬೇಕಿದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಬೋದು. ಪ್ರೈಸ್ ಕೂಡ ನಾನು ಹಾಕಿರ್ತೀನಿ. ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನೀವು ಅಲ್ಲಿ ಕೂಡ ಲಿಂಕನ್ನು ಓಪನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಕ್ವಾಲಿಟಿ ವೈಸ್ ಅಂತೂ 100ಗೆ 100 ಕೊಡ್ಬೋದು. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ಸ್ಲೀವ್ಸ್ ಫುಲ್ ವರ್ಕ್ ಬಂದಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಸ್ಯಾರಿ ಹಾಕ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಸುಮಾರು ಕಲರ್ಸ್ ಇದೆ. ನೀವು ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ನಾವು ಆರಾಮಾಗಿ ಬ್ಲೌಸ್ ಹೊಲಿಯೋದಕ್ಕೆ ಕೊಡೋ ಅಂಥ ಪ್ರೈಸಲ್ಲಿ ಆರಾಮಾಗಿ ಈ ಥರ ಒಂದಷ್ಟು ಬ್ಲೌಸ್ ಕಲೆಕ್ಷನ್ನ ನಾವು ತೆಕ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದಷ್ಟು ಸೀರೆಗೆ ನಾವು ಮ್ಯಾಚ್ ಮಾಡ್ಕೊಳ್ಬೋದು. ತುಂಬ ಗ್ರ್ಯಾಂಡಾಗಿ ಒಂದು ಮದುವೆ ಫಂಕ್ಷನ್ಸ್ಗೆ ಕೂಡ ಹಾಕ್ಕೊಳ್ಬೋದು. ಅಷ್ಟು ಚೆನ್ನಾಗಿದೆ ಇದು ಬ್ಲೌಸು, ನೀವೇ ನೋಡ್ತಾ ಇದ್ದೀರಾ. ಸೊ ನಾನು ವೇರ್ ಮಾಡು ಕೂಡ ನಾನು ನಿಮಗೆ ತೋರಿಸ್ತೀನಿ.
ಅಷ್ಟು ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಗ್ರೀನ್ ಸ್ಯಾರಿಗಳಿದೆಯಲ್ಲ, ಹಾಗಾಗಿ ನಾನು ಆ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತ ತಂದೆ. ಮತ್ತು ನಮ್ಮ ಅಮ್ಮನಿಗೆ ಕೂಡ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಇರೋ ಅಂಥ ಬ್ಲೌಸಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಒಂದು ಬ್ಲೌಸ್ ತರಿಸಿ ಹೇಗಿದೆ ಕ್ವಾಲಿಟಿ ಎಲ್ಲ ನೋಡೋಣ, ಆಮೇಲೆ ನೆಕ್ಸ್ಟ್ ಬ್ಲೌಸಸ್ ತರಿಸೋಣ ಅಂದ್ಕೊಂಡು ನಾನು ಸ್ಯಾಂಪಲ್ಗೆ ಅಂತ ನಾನು ಈ ಬ್ಲೌಸ್ ತರಿಸಿದ್ದು. ಬಟ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ, ಅಷ್ಟು ಚೆನ್ನಾಗಿದೆ. ನೀವು ಕೂಡ 100% ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಸೊ ಹಾಗೆ ಮೀಶೋದಲ್ಲಿ ಇನ್ನೂ ಬೇರೆ ಬೇರೆ ಡ್ರೆಸ್ಸಸ್ಸು ಬ್ಲೌಸಸ್ ಎಲ್ಲ ತರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ, ನೀವು ವೀಡಿಯೋಸ್ ನೋಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನೋಡ್ಬೋದು ಇದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಉಕ್ಸು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ನೀವು ತೊಗೊಳ್ಬೋದು. ನೋಡ್ತಾ ಇದ್ದೀರಾ ನಾನು ವೇರ್ ಮಾಡಿ ಕೂಡ ಹಾಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಬೋದು ನೀವು. ನೆಕ್ಸ್ಟು ಇದೊಂದು ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕೋದೇನು ಅಂತ ಡಿಫ್ರೆಂಟಾಗಿರಲಿ ಅಂತ ಈ ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಪ್ಯಾಂಟು ಮತ್ತು ಟಾಪು ಎರಡು ಬರುತ್ತೆ, 2 ಪೀಸ್ ಕುರ್ತಾ ಟೈಪಲ್ಲಿ ಬರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ಸ್ಲೀವ್ಲೆಸ್ ಇದೆ, ನೀವು ಸ್ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಇಷ್ಟ ಬೇಕಂದರೆ ಅಟ್ಯಾಚ್ ಮಾಡ್ಕೊಳ್ಬೋದು. ವಿ ನೆಕ್ ಟೈಪಲ್ಲಿ ಬರುತ್ತೆ ಇದು ಡ್ರೆಸ್ಸು. ತುಂಬಾ ಚೆನ್ನಾಗಿದೆ ಕಲರ್ ವೈಸು. ಮತ್ತು ನಾವು ರಫ್ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮನೆ ಹತ್ರ ಇರೋರಿಗೆ ಅಂಥವ್ರಿಗೆ, ಬಟ್ ಎಲ್ಲಾದರೂ ಸಿಂಪಲ್ಲಾಗಿ ಆಫೀಸ್ ವೇರ್ ಹೋಗೋರ್ಗೂ ಕೂಡ ಯೂಸ್ ಮಾಡ್ಬೋದು. ಸ್ಲೀವ್ಲೆಸ್ ಯೂಸ್ ಮಾಡ್ತೀರಾ ಅಂತಂದರೆ ಖಂಡಿತ ಯೂಸ್ ಮಾಡ್ಬೋದು, ಅಂಥವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನು ವೇರ್ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಇದಂತೂ ರೆಡ್ ಕಲರ್ ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ತುಂಬ ದಿವಸದಿಂದ ಈ ಪ್ಯಾಟ್ರನಲ್ಲಿ ಈಗ ಹೊಸದಾಗಿ ಬಂದಿದೆ ಪ್ಯಾಟ್ರನ್ ನೋಡಿ, ಆ ಟೈಪಲ್ಲಿ ಆ ಪ್ಯಾಟ್ರನಲ್ಲಿ ಈ ಬ್ಲೌಸ್ ಬಂದಿರೋ ಅಂಥದ್ದು. ತುಂಬ ದಿವಸದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಈ ಒಂದು ಬ್ಲೌಸ್ನ ತೊಗೊಂಡೆ. ಬಟ್ ನನಗೇನಂದರೆ ಸ್ವಲ್ಪ ಅಷ್ಟು ಫಿನಿಶಿಂಗ್ ಚೆನ್ನಾಗಿಲ್ಲ ಅನ್ನಿಸ್ತು ನನಗೆ. ಯಾಕೆಂದರೆ ಅದು ಬಫ್ ಹಾಕಿದ್ದಾರಲ್ವ, ಅದಷ್ಟು ನನಗೆ ಫಿಟ್ಟಾಗಿ ಕೂರ್ತಿರಲಿಲ್ಲ. ಹಂಗಾಗಿ ನಾನು ಇದನ್ನು ರಿಟರ್ನ್ ಹಾಕಿದೆ. ಬಟ್ ಆದರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಬಟ್ ನೀವು ಒಂದ್ಸಲ ತರಿಸ್ಕೊಂಡು ವೇರ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಆಯಿತು ಅಂದರೆ ನೀವು ಬಳಸ್ಕೊಳ್ಬೋದು. ಬಟ್ ನನಗಷ್ಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಲಿಲ್ಲ. ಬಟ್ ನೋಡೋಕೆ ಬ್ಲೌಸ್ ಅಂತೂ ಫಿನಿಶಿಂಗ್ ಆಗಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದೊಂದು ಡ್ರೆಸ್ನ ನಾನು ತರಿಸಿದ್ದೆ ಮಕ್ಕಳಿಗೆ ಅಂತ. ಸೊ ಪ್ಯಾಂಟಲ್ಲಿ ಈ ಥರ ಒಂದು ಡಿಸೈನ್ ಬಂದಿದೆ, ಶರ್ಟ್ ಈ ಥರ ಬಂದಿದೆ. ಸೊ ಕಿಡ್ಸಿಗೆ ಅಂತೂ ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ಸು, ಸಕ್ಕತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ರೆಡ್ ಆ್ಯಂಡ್ ಬ್ಲಾಕ್ ಅಂತೂ ಸಕ್ಕತ್ತಾಗಿರುತ್ತೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮೀಶೋದಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ನಾವು ಚೂಸ್ ಮಾಡಿ ತೊಗೊಳ್ಬೇಕು ಅಷ್ಟೇ. ಇದು ವರ್ಕ್ ಈ ಥರ ಬಂದಿರೋದ್ರಿಂದ ಒಂಥರ ಎಂಬ್ರಾಯ್ಡಿಂಗ್ ಥರ ವರ್ಕ್ ಇದು ತುಂಬಾ ಚೆನ್ನಾಗಿದೆ. ನೋಡೋಕೆ ಕೂಡ ಕ್ಯೂಟಾಗಿರುತ್ತೆ. ಬರೀ ಪ್ಲೈನಿಗಿಂತ ಈ ಥರ ಡಿಸೈನ್ ಇರೋದು ಚೆನ್ನಾಗಿರುತ್ತೆ. ಹಾಗೆ ಇದೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ ತಗೊಂಡಿದ್ದೆ. ಬಟ್ ನಾನು ಇದು ಪಿಕ್ಕಲ್ಲಿ ನೋಡಿದ್ದು ಬೇರೆ ರೀತಿ ಇತ್ತು. ಸೊ ಹೊಸ್ದಾಗಿ ಯಾವುದಾದ್ರೂ ಬೇರೆ ಪ್ಯಾಟ್ರನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಬುಕ್ ಮಾಡಿದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಚೆನ್ನಾಗೇನೋ ಕಾಣಿಸ್ತಾ ಇತ್ತು ನನಗೆ. ಆದರೆ ಇದ್ರ ಮೇಲೆ ಯಾವುದಾದ್ರೂ ಕೋಟ್ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗಷ್ಟು ಸ್ಲೀವ್ಲೆಸ್ ನನ್ನ ಡ್ರೆಸ್ ಅಷ್ಟು ಹಾಕಿಲ್ಲ, ಹಂಗಾಗಿ ನಾನು ಅದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ರಿಟರ್ನ್ ಮಾಡಿದೆ. ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು, ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ. ಇದೊಂದು ವೈಟ್ ಕಲರ್ ಬ್ಲೌಸ್ ತರಿಸ್ದೆ. ಸೊ ಇದು ಎಲ್ಲ ಸ್ಯಾರೀಸ್ಗೂ ನಾವು ಆಲ್ಮೋಸ್ಟ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು ಅಂತ. ಬಟ್ ಇದೇನೋ ಸ್ವಲ್ಪ ಕರೆ ಥರ ಆಗಿತ್ತು ಬ್ಲ್ಯಾಕ್ ಕಲರು, ಹಾಗಾಗಿ ಇದನ್ನು ನಾನು ಬೇಡ ಅಂತ ಅಂದ್ಬಿಟ್ಟು ನಾನು ರಿಟರ್ನ್ ಹಾಕ್ತೆ. ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಈ ಥರ ವೈಟ್ ಕಲರ್ ಬ್ಲೌಸ್ನ ತರಿಸಿಟ್ಕೊಂಡ್ರೆ ಸುಮಾರು ಸ್ಯಾರೀಸ್ಗೆ ನಾವು ಮ್ಯಾಚ್ ಮಾಡ್ಕೊಳ್ಬೋದು. ಬಟ್ ನಾನು ಬೇರೆ ಮತ್ತೆ ವೈಟ್ ಕಲರ್ ಬ್ಲೌಸ್ನ ಬುಕ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿದೆ. ಲಾಸ್ಟ್ ಈ ಡ್ರೆಸ್ ಅಂತೂ ನನ್ನ ಫೇವ್ರೇಟು, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಇದು ಲೈಟ್ ಪಿಂಕು. ನಾನು ಆಲ್ಮೋಸ್ಟ್ ಯಾವಾಗಲೂ ಡಾರ್ಕ್ ಕಲರ್ಸೇ ಹಾಕೋದು, ಲೈಟ್ ಕಲರ್ಸ್ ಹಾಕೋದು ತುಂಬ ಅಂದರೆ ತುಂಬಾ ರೇರ್ ನಾನು. ಬಟ್ ಈ ಡ್ರೆಸ್ ಹಾಕೋದ್ಮೇಲಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇದು ಯಾರೋ ಶೇರ್ ಮಾಡಿದರೆ ಲಿಂಕ್ ಅಂದ್ಕೊಂಡು ನಾನು ಓಪನ್ ಮಾಡಿ ನಾನು ಬುಕ್ ಮಾಡಿದ್ದಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು ಇದು. ಇದರಲ್ಲಿ ಏನಂದರೆ ಪ್ಯಾಂಟಲ್ಲೂ ಡಿಸೈನ್ ಬಂದಿದೆ, ವೇಲಲ್ಲೂ ಡಿಸೈನ್ ಬಂದಿದೆ, ಜೊತೆಗೆ ಡ್ರೆಸ್ಸಲ್ಲಿ ಫುಲ್ಲು ಡಿಸೈನ್ ಬಂದಿದೆ. ಇದು ಸಾಫ್ಟ್ ಅಂದರೆ ಸಾಫ್ಟ್ ಬಟ್ಟೆ, ಇದು ಕಾಟನಲ್ಲೇ ಸಾಫ್ಟ್ ಬರುತ್ತೆ ಇದು ಬಟ್ಟೆ, ಆ ಟೈಪು. ಇದಕ್ಕೆ ಏನಂತಾರೆ ಬಟ್ಟೆಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಸಾಫ್ಟು. ಈಗ ಹೆಂಗೆ ಅಂದರೆ ಫುಲ್ ಎಲ್ಲ ಮಡಚಿ ಇಟ್ಕೊಂಡ್ರೆ ಒಂದು ಮುಷ್ಟಿ ಬರುತ್ತಲ್ವ, ಆ ಟೈಪು ಇದು ಬಟ್ಟೆ. ಇದು ತುಂಬಾ ಸಾಫ್ಟು. ನಾವು ವೇರ್ ಮಾಡಿದ್ರು ಅಷ್ಟೇ ಒಂಥರ ದಪ್ಪ ಅನಿಸಲ್ಲ. ತುಂಬ ಏನು ಬಟ್ಟೆ ಹಾಕಿದ್ದೀವೋ ಇಲ್ವೋ ಅನ್ಬೇಕು, ಅಷ್ಟು ಸಾಫ್ಟಾಗಿ ಕುತ್ಕೊಳ್ಳುತ್ತೆ ಬಟ್ಟೆ. ಇದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಮತ್ತು ಮೈಗೆ ಅಂಟೋ ಥರ ಕುತ್ಕೊಳ್ಳುತ್ತೆ. ಅದು ತುಂಬಾ ಅಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಈ ಥರ ವರ್ಕ್ಗಳು ಸಖತ್ ಇಷ್ಟ ಆಗುತ್ತೆ. ನನಗೆ ಆಲ್ಮೋಸ್ಟ್ ತುಂಬ ಪ್ಲೈನ್ ಇರೋವಂಥ ಬಟ್ಟೆಗಳು ನನಗೆ ಅಷ್ಟು ಇಷ್ಟ ಆಗೋಲ್ಲ.
ಈ ಥರ ನೆಕ್ ಹತ್ರ ಸ್ವಲ್ಪ ಡಿಸೈನ್ ಬಂದರೆ ನನಗೆ ಡ್ರೆಸ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಡ್ರೆಸ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ತ್ರೀ ಪೀಸ್ ಕುರ್ತಿ ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ, ಹಾಗೆ ಪಿಕ್ ಕೂಡ ನಾನು ಹಾಕ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡ್ಬೋದು ಟಾಪಲ್ಲಿ ಕೂಡ ಈ ಥರ ಕೆಳಗಡೆ ಒಂಥರ ಕುಚ್ಚು ಟೈಪಲ್ಲಿ ಹಾಕಿದ್ದಾರೆ. ಇದು ಕೂಡ ಒಂದು ಹೈಲೈಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡ್ರೆಸ್ಗೆ ಓಕೆ, ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ನಾನು ತೋರಿಸಿದಂಥ ಬಟ್ಟೆಗಳಲ್ಲಿ ಯಾವ ಕಲೆಕ್ಷನ್ ನಿಮಗೆ ಇಷ್ಟ ಆಯಿತು ಅಂತ ಖಂಡಿತ ನನಗೆ ಕಾಮೆಂಟ್ ಮಾಡಿ. ನೋಡಿ ಈ ಥರ ಸ್ಲೀವ್ಸಲ್ಲಿ ಈ ಥರ ವರ್ಕ್ ಬಂದಿರೋ, ಬರೀ ಪ್ಲೈನ್ಗಿನ್ನ ಈ ಥರ ವರ್ಕ್ ಬಂದಿರೋದ್ರಿಂದ ಸ್ಲೀವ್ಸು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಪ್ಲೈನ್ ಇರೋ ಸ್ಲೀವ್ಸ್ಗಿನ್ನ ಈ ಥರ ಸ್ವಲ್ಪ ಬಾರ್ಡ್ರಲ್ಲಿ ವರ್ಕ್ ಇದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಇಷ್ಟ ಆಯಿತು. ಹಾಗೆ ಈ ಥರ ಒಂದು ಜರ್ಕಿನ್ ಬುಕ್ ಮಾಡಿದ್ದು. ಇನ್ನೇನು ಚಳಿಗಾಲ ಅಲ್ವಾ, ಚಳಿಗಾಲ ಇರೋದ್ರಿಂದ ಈ ಥರ ಸ್ವೆಟರ್ಸ್ಗಳು ನಮಗೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದು ಒಂದು ಜರ್ಕಿನ್ನ ಬುಕ್ ಮಾಡ್ಕೊಂಡಿದ್ದೆ. ಏನಂದರೆ ಈ ಸ್ವೆಟರ್ ಏನಂದರೆ ಸ್ವಲ್ಪ ಲೈಟ್ ಕಲರ್ ಇದೆ. ಆಲ್ಮೋಸ್ಟ್ ಯಾವಾಗಲೂ ಡಾರ್ಕ್ ಕಲರ್ಸ್ನೇ ಬುಕ್ ಮಾಡ್ತಿರ್ತೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ಸಲ್ಲಿ ಬುಕ್ ಮಾಡೋಣ ಅಂದ್ಕೊಂಡು ಇದು ಲೈಟ್ ಕಲರ್ಸ್ನ ಬುಕ್ ಮಾಡಿದೆ. ಬಟ್ ನಾನು ಇದನ್ನು ವೇರ್ ಮಾಡಿ ನೋಡಿದೆ. ನಾನು ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ನನಗೇನಂದರೆ ಒಂದು ಸೈಜ್ ಒಂದು ಸ್ವಲ್ಪ ಟೈಟ್ ಅನ್ನಿಸ್ತು. ನಾನು ಇದೊಂದು ಸೈಜ್ ಒಂದು ಎಕ್ಸ್ಚೇಂಜ್ ಮಾಡಿಸ್ಕೊಳ್ತೀನಿ. ಬಟ್ ಕ್ವಾಲಿಟಿ ವೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಬೇಕಿದ್ದರೆ ಈ ಒಂದು ಸ್ವೆಟರ್ನ ಖಂಡಿತ ಪರ್ಚೇಸ್ ಮಾಡ್ಬೋದು. ಈ ಚಳಿಗಾಲ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಸೊ ಖಂಡಿತ ಪರ್ಚೇಸ್ ಮಾಡ್ಬೋದು. ಇದು ಬ್ಯಾಂಗಲ್ಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವೇನಾದರೂ ಸಿಂಗಲ್ ಬ್ಯಾಂಗಲ್ಸ್ ಹಾಕ್ಕೊಳ್ತೀನಿ ಇನ್ನೋರಿಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನನಗೆ ಆಲ್ಮೋಸ್ಟ್ ಬ್ಯಾಂಗಲ್ಸ್ ಯಾವಾಗಲೂ ರೆಗ್ಯುಲರ್ ವೇರಲ್ಲಿ ಏನಾದರೂ ಹೋಗೋ ಬರೋದಕ್ಕೆಲ್ಲ ನಾನು ಅಷ್ಟು ಬಳೆಗಳನ್ನ ವೇರ್ ಮಾಡಲ್ಲ. ಏನಾದರೂ ಮದುವೆ ಫಂಕ್ಷನ್ ಇದ್ದರೆ ಅಷ್ಟೇ ಡಜನ್ ಬಳೆಗಳು ಹಾಕೋದು. ಬಟ್ ಆಲ್ಮೋಸ್ಟ್ ಬರೀ ಸಿಂಗಲ್ ಒಂದು ಬಳೆನೇ ನಾನು ಯೂಸ್ ಮಾಡೋ ಅಂಥದ್ದು. ಹಂಗಾಗಿ ನಾನು ಇದು ಬ್ಯಾಂಗಲ್ಸ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಕೂಡ ಬ್ಯಾಂಗಲ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಒಂದೇ ಒಂದು ಸ್ಟೋನ್ ಇದೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಡ್ರೆಸ್ ಕೂಡ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ಲೀವ್ಲೆಸ್ಸು, ನೀವು ಸ್ಲೀವ್ಸ್ ಕೂಡ ಹಾಕ್ಕೊಳ್ಬೋದು, ಸ್ಲೀವ್ಸ್ ಕೂಡ ಇರುತ್ತೆ. ಬಟ್ ಚೆನ್ನಾಗಿದೆ. ಬಟ್ ನಾನು ಸ್ಲೀವ್ಲೆಸ್ ಹಾಕೋದಿಲ್ಲ. ಮತ್ತು ನನಗೆ ಯು ಶೇಪ್ ಬಂದಿದೆ ಮತ್ತು ಕಾಲರ್ ಟೈಪ್ ಬಂದಿದೆ. ನನಗೆ ಅದು ಕಾಲರ್ ಅಷ್ಟು ಫಿನಿಶಿಂಗ್ ನನಗಷ್ಟು ಅನ್ನಿಸ್ಲಿಲ್ಲ ನನಗೆ. ಸೊ ನಾನು ಹಂಗಾಗಿ ಈ ಡ್ರೆಸ್ ಕೂಡ ನಾನು ವಾಪಸ್ ಮಾಡಿದೆ. ಬಟ್ ನಿಮಗೇನು ಕಂಫರ್ಟಬಲ್ ಅನಿಸಿದ್ರೆ ನೀವು ಆರಾಮ್ಸಾಗಿ ವೇರ್ ಮಾಡ್ಬೋದು. ಬಟ್ ನನಗೇನು ಅಷ್ಟು ಈ ಡ್ರೆಸ್ ಏನೋ ನನಗಷ್ಟು ಇಷ್ಟ ಆಗಲಿಲ್ಲ ಹೇಳ್ಬೇಕಂದ್ರೆ. ಕಾಲರ್ ಹತ್ರ ನನಗಷ್ಟು ಫಿನಿಶಿಂಗ್ ಅಂತ ಅನ್ನಿಸ್ಲಿಲ್ಲ ನನಗೆ. ಹಂಗಾಗಿ ನಾನು ಆ ಡ್ರೆಸ್ನ ರಿಟರ್ನ್ ಹಾಕಿದೆ ನಾನು. ಇದು ಸೈಜ್ ಮಾತ್ರ ವೇರಿಯೇಷನ್ ಆಗಿತ್ತು ಅಷ್ಟೇ. ಬಟ್ ಓಕೆ, ಆದರೆ ನನಗೇನಂದರೆ ಸ್ವಲ್ಪ ಲೂಸಾಗಿ ವೇರ್ ಮಾಡೋಕ್ಕೆ ನಾನು ಜಾಸ್ತಿ ಇಷ್ಟಪಡ್ತೀನಿ. ಟೈಟ್ ಇದ್ರೆ ಅಷ್ಟು ಇಷ್ಟ ಆಗಲ್ಲ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಹಸ್ಬೆಂಡ್ ಏನು ಟೈಟ್ ಏನಿಲ್ಲ, ಕರೆಕ್ಟಾಗಿದೆ, ಏನು ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತಿದ್ರು. ಬಟ್ ನನಗೇನೋ ಒಂದು ಸ್ವಲ್ಪ ಲೂಸ್ ಇರಬೇಕು ಅನಿಸ್ತು. ಬಟ್ ಫೋಟೋದಲ್ಲಿ ಏನು ನಂಗೆ ಕಾಣಿಸಲ್ಲ. ಬಟ್ ಒಂದು ಸ್ವಲ್ಪ ಲೂಸ್ ಇದ್ದರೆ ಓಕೆ. ಇದು ಡ್ರೆಸ್ಸು ಸ್ಲೀವ್ಲೆಸ್ ಹಾಕೋರಿಗಂತೂ ತುಂಬಾ ಅಂದರೆ ವೆಸ್ಟರ್ನ್ ಡ್ರೆಸ್ ಹಾಕೋರಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಲಾಸ್ಟ್ ಒನ್ ಪಿಂಕ್ ಕಲರ್ ಡ್ರೆಸ್ಸು. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು, ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಸೊ ಎಲ್ಲ ಡ್ರೆಸ್ಸು ನಿಮಗೆ ಇಷ್ಟ ಆಗಿದೆ, ಬ್ಲೌಸ್ ರೆಡಿ ಬ್ಲೌಸು ಪೀಸು ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಾನು ವೀಡಿಯೋಸ್ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಬಟ್ಟೆಗಳನ್ನ ಬುಕ್ ಮಾಡಿದ್ದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ಮರೂನ್ ಕಲರ್ ಬ್ಲೌಸ್ ಪೀಸ್ ಅಂತೂ ತುಂಬ ಜನ ಕೇಳಿದ್ರಿ. ಜಸ್ಟ್ ನಾನು ಇದು 272 ರೂಪಾಯಿಗೇನೋ ಕೊಟ್ಟು ತೊಗೊಂಡಿದ್ದು ಬ್ಲೌಸ್ ಪೀಸು. ಇದಂತೂ ಒಂದು 6-7 ಸ್ಯಾರಿಗೆ ಈ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕು ಅಂತಂದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಇದಂತೂ ಮೆರೂನ್ನು ಸುಮಾರು ಸ್ಯಾರಿಗೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಫೋಟೋಸ್ ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಯಾವ್ಯಾವ ಸೀರೆಗೆ ಹಾಕ್ಕೊಂಡಿದ್ದೀನಿ ಅಂತ. ಕೆಲವೊಂದು ನಾನು ಫೋಟೋನೂ ತಗೊಂಡಿರಲ್ಲ ಸ್ಯಾರಿದು. ಬಟ್ ತುಂಬ ಸೀರೆಗೆ ಮ್ಯಾಚ್ ಮಾಡ್ಬೋದು. ರೀಸನಬಲ್ ಪ್ರೈಸು, ಕ್ವಾಲಿಟಿ ಅಂತೂ 100ಗೆ 100 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಖಂಡಿತ ಇದನ್ನು ಬೈ ಮಾಡಿ. ನಾವು ವರ್ಕ್ ಮಾಡಿಸ್ತೀನಿ ಅಂದರೆ 1000ವರೆಗೂ ತೊಗೊಳ್ತಾರೆ. ಬಟ್ ಎಂಬ್ರಾಯ್ಡಿಂಗ್ ವರ್ಕ್ ಟೈಪ್ ಬಂದಿದೆ, ಆದರೆ ಕ್ವಾಲಿಟಿ ವೈಸ್ ಮಾತ್ರ ನಾನು 100ಗೆ 100 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಅಂತೂ. ಮರೂನ್ ಅಲ್ವಾ, ಸುಮಾರು ನಾವು ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಳ್ಬೋದು. ಖಂಡಿತ ಪರ್ಚೇಸ್ ಮಾಡಿ. ಇದನ್ನಂತೂ ನಾನು ವೀಡಿಯೋ ಹಾಕಿದ್ಮೇಲೆ ಸುಮಾರು ಜನ ಲಿಂಕ್ ಕಳಿಸ್ಕೊಂಡು ಕೂಡ ನಾನು ಪರ್ಚೇಸ್ ಮಾಡಿದ್ದೀರಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.